ರಾಜ್ಯಾದ್ಯಂತ ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ ಒಂದು ಕಡೆ ಜನರಲ್ಲಿ ಆತಂಕ ಇದೆ ಏನಾಗುತ್ತೋ ಅಂತೇಳಿ. ಇದರ ನಡುವೆ ರಾಜಕೀಯ ಜಟಾಪಟಿ ಕೂಡ ಈಗ ಶುರುವಾಗಿದೆ. ವಿಪಕ್ಷ ನಾಯಕರು ಕೂಡ ಇದೇ ವಿಚಾರವಾಗಿ ಕೆಂಡ ಕಾರ್ತಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಈಗ ರಾಜ್ಯದಲ್ಲಿ ಜೋರಾಗಿದೆ ಡೆಂಗಿ ಪಾಲಿಟಿಕ್ಸ್. ಸರ್ಕಾರದ ವಿರುದ್ಧ ಕಮಲ ನಾಯಕರು ಕಿಡಿಕಾರ್ತಿದ್ದಾರೆ. ಆರೋಗ್ಯ ಇಲಾಖೆ ಗಾಢ ನಿದ್ರೆಗೆ ಜಾರಿದೆ. ಸೂಕ್ತ ಕ್ರಮವಿಲ್ಲದೆ ಸೋಂಕು ಹೆಚ್ಚಾಗ್ತಾ ಇದೆ ಅಂತೇಳಿ ಅಶೋಕ್ ತೀವ್ರ ವಾಗ್ದಾಳಿ ನಡೆಸಿದ್ರೆ ಸರ್ಕಾರದ ವ್ಯವಸ್ಥೆ ಹದಗೆಟ್ಟಿದೆ ಅಂತೇಳಿ ಶೋಭಾ ಕರಂದ್ಲಾಜೆ ಅವರು ಕೆಂಡಕಾರಿದ್ದಾರೆ. ಮತ್ತೊಂದು ಕಡೆ ಬಸವರಾಜ ಬೊಮ್ಮಾಯಿ ಅವರು ಡೆಂಗಿ ನಿಯಂತ್ರಣ ಮಾಡೋದಲ್ಲಿ ಸರ್ಕಾರ ಫೇಲ್ಯೂರ್ ಆಗಿದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಬಸವರಾಜ ಬೊಮ್ಮಾಯಿ ಅವರು ಅಶೋಕ್ ಶೋಭಾ ಕರಂದ್ಲಾಜೆ ಏನು ಹೇಳಿದ್ರು ನೋಡ್ಕೊಂಬೋಣ ಬನ್ನಿ. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಇಷ್ಟೆಲ್ಲ ಆದರೂ ಕೂಡ ಇದಕ್ಕೆ ಒಂದು ಟಾಸ್ಕ್ ಫೋರ್ಸ್ ಮಾಡಬೇಕಾಗಿತ್ತು. ಪ್ರತಿ ತಾಲೂಕಲ್ಲೂ ಒಂದು ಟಾಸ್ಕ್ ಫೋರ್ಸ್ ಮಾಡಿ ಒಂದು ಕಂಟ್ರೋಲ್ ರೂಮ್ ಮಾಡಿ ಅದಕ್ಕೆ ಬೇಕಾದಂಥ ಒಂದು ಔಷಧಿಗಳೇನಿದೆ ಅದನ್ನು ಕೊಡೋವಂಥ ವ್ಯವಸ್ಥೆ ಮಾಡಬೇಕಾಗಿತ್ತು. ಇನ್ನೂ ಮಾಡಿಲ್ಲ. ಎರಡನೇದು ನಾನು ಹೇಳೋವಂಥದ್ದು ಭಾಳ ಪ್ರಮುಖವಾಗಿ ಈ ಟೆಸ್ಟಿಂಗು. ಈಗ ನಾನು ವರದಿಯನ್ನು ತಗೊಂಡೆ. ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಒಂದು ಸೋಂಕಿತ ವ್ಯಕ್ತಿಗಳು ಕರ್ನಾಟಕದಲ್ಲಿ ಕಾಣ್ತಾ ಇದ್ದಾರೆ. ಇದರಿಂದ ಡೆಂಗ್ಯೂ ಜ್ವರ ಬಂದರೂ ಕೂಡ ಅವುಗಳನ್ನು ಬೇರೆ ಕೆಟಗರಿಯಲ್ಲಿ ಹಾಕಿ ಡೆಂಗ್ಯೂ ಸಂಖ್ಯೆ ಕಡಿಮೆ ಇದೆ ಅಂತ ತೋರಿಸೋ ಮೊದಲು ಪ್ರಯತ್ನ ಮಾಡಿದರು. ಟೆಸ್ಟ್ ಕೂಡ ಭಾಳ ಕಡಿಮೆ ಮಾಡಿದ್ದಾರೆ. ಈಗಲೂ ಕೂಡ ಟೆಸ್ಟ್ ಕಡಿಮೆ ಆಗ್ತಾ ಇದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಕವಾಗಿ ಈ ಬಾರಿ ಆಗಿದೆ. ಅವರ ಅಧಿಕೃತ ಸಂಖ್ಯೆನೇ 7,000 ಇದೆ. ಸತ್ಯ ಹೇಳಬೇಕಾದ್ರೆ ಅದರ 2 ಪಟ್ಟು ಡೆಂಗು ಇಂದ ಬಳಲ್ತಿರುವಂಥ ಪೇಷಂಟ್ಸ್ ಜಾಸ್ತಿ ಇದ್ದಾರೆ. ಪ್ರೈವೇಟಲ್ಲಿ ಭಾಳ ಜನ ಇದ್ದಾರೆ. ಸಾವು ಆಗ್ತಾ ಇದೆ. ಸರ್ಕಾರದ ವ್ಯವಸ್ಥೆ ಇಷ್ಟು ಹದಗೆಟ್ಟಿದೆ. ಆರೋಗ್ಯ ಇಲಾಖೆ ಇಷ್ಟು ನಿದ್ರೆಗೆ ಜಾರಿದೆ. ಈ ಕಾರಣಕ್ಕಾಗಿ ಇವತ್ತು ಯಾವುದೇ ಕೆಲಸ ಆಗ್ತಾ ಇಲ್ಲ. ಕಾಮಗಾರಿ ಅರ್ಧಕ್ಕೆ ನಿಂತಿದೆ. ಅಲ್ಲೇ ನೀರು ನಿಂತಿದೆ. ಅಲ್ಲೇ ಸೊಳ್ಳೆಗಳು ಉತ್ಪತ್ತಿ ಆಗ್ತಾ ಇದ್ದಾವೆ. BWSSB ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ತುಂಬ ಪೈಪ್ಲೈನ್ ಸೋರಿಕೆ ಆಗ್ತಾ ಇದೆ. ಸೋರಿಕೆಯಾಗಿ ನೀರು ನಿಲ್ತಾ ಇದೆ. ಕಚರ ನಿಲ್ತಾ ಇದೆ. ಇದು ಯಾವುದನ್ನು ಕೂಡ ಗಮನಿಸುವಂಥ ಕೆಲಸವನ್ನು ಇಲ್ಲಿರುವಂಥ ಇಲಾಖೆಗಳಾಗಲಿ ಸರ್ಕಾರ ಆಗಲಿ ಮಾಡ್ತಾ ಇಲ್ಲ. ಸರ್ಕಾರದ ವ್ಯವಸ್ಥೆ ಇಷ್ಟು ಹದಗೆಟ್ಟಿದೆ. ರಾಜ್ಯಾದ್ಯಂತ ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ ಒಂದು ಕಡೆ ಜನರಲ್ಲಿ ಆತಂಕ ಇದೆ ಏನಾಗುತ್ತೋ ಅಂತೇಳಿ. ಇದರ ನಡುವೆ ರಾಜಕೀಯ ಜಟಾಪಟಿ ಕೂಡ ಈಗ ಶುರುವಾಗಿದೆ. ವಿಪಕ್ಷ ನಾಯಕರು ಕೂಡ ಇದೇ ವಿಚಾರವಾಗಿ ಕೆಂಡ ಕಾರ್ತಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಈಗ ರಾಜ್ಯದಲ್ಲಿ ಜೋರಾಗಿದೆ ಡೆಂಗಿ ಪಾಲಿಟಿಕ್ಸ್. ಸರ್ಕಾರದ ವಿರುದ್ಧ ಕಮಲ ನಾಯಕರು ಕಿಡಿಕಾರ್ತಿದ್ದಾರೆ. ಆರೋಗ್ಯ ಇಲಾಖೆ ಗಾಢ ನಿದ್ರೆಗೆ ಜಾರಿದೆ. ಸೂಕ್ತ ಕ್ರಮವಿಲ್ಲದೆ ಸೋಂಕು ಹೆಚ್ಚಾಗ್ತಾ ಇದೆ ಅಂತೇಳಿ ಅಶೋಕ್ ತೀವ್ರ ವಾಗ್ದಾಳಿ ನಡೆಸಿದ್ರೆ ಸರ್ಕಾರದ ವ್ಯವಸ್ಥೆ ಹದಗೆಟ್ಟಿದೆ ಅಂತೇಳಿ ಶೋಭಾ ಕರಂದ್ಲಾಜೆ ಅವರು ಕೆಂಡಕಾರಿದ್ದಾರೆ. ಮತ್ತೊಂದು ಕಡೆ ಬಸವರಾಜ ಬೊಮ್ಮಾಯಿ ಅವರು ಡೆಂಗಿ ನಿಯಂತ್ರಣ ಮಾಡೋದಲ್ಲಿ ಸರ್ಕಾರ ಫೇಲ್ಯೂರ್ ಆಗಿದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಬಸವರಾಜ ಬೊಮ್ಮಾಯಿ ಅವರು ಅಶೋಕ್ ಶೋಭಾ ಕರಂದ್ಲಾಜೆ ಏನು ಹೇಳಿದ್ರು ನೋಡ್ಕೊಂಬೋಣ ಬನ್ನಿ. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಇಷ್ಟೆಲ್ಲ ಆದರೂ ಕೂಡ ಇದಕ್ಕೆ ಒಂದು ಟಾಸ್ಕ್ ಫೋರ್ಸ್ ಮಾಡಬೇಕಾಗಿತ್ತು. ಪ್ರತಿ ತಾಲೂಕಲ್ಲೂ ಒಂದು ಟಾಸ್ಕ್ ಫೋರ್ಸ್ ಮಾಡಿ ಒಂದು ಕಂಟ್ರೋಲ್ ರೂಮ್ ಮಾಡಿ ಅದಕ್ಕೆ ಬೇಕಾದಂಥ ಒಂದು ಔಷಧಿಗಳೇನಿದೆ ಅದನ್ನು ಕೊಡೋವಂಥ ವ್ಯವಸ್ಥೆ ಮಾಡಬೇಕಾಗಿತ್ತು. ಇನ್ನೂ ಮಾಡಿಲ್ಲ. ಎರಡನೇದು ನಾನು ಹೇಳೋವಂಥದ್ದು ಭಾಳ ಪ್ರಮುಖವಾಗಿ ಈ ಟೆಸ್ಟಿಂಗು. ಈಗ ನಾನು ವರದಿಯನ್ನು ತಗೊಂಡೆ. ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಒಂದು ಸೋಂಕಿತ ವ್ಯಕ್ತಿಗಳು ಕರ್ನಾಟಕದಲ್ಲಿ ಕಾಣ್ತಾ ಇದ್ದಾರೆ. ಇದರಿಂದ ಡೆಂಗ್ಯೂ ಜ್ವರ ಬಂದರೂ ಕೂಡ ಅವುಗಳನ್ನು ಬೇರೆ ಕೆಟಗರಿಯಲ್ಲಿ ಹಾಕಿ ಡೆಂಗ್ಯೂ ಸಂಖ್ಯೆ ಕಡಿಮೆ ಇದೆ ಅಂತ ತೋರಿಸೋ ಮೊದಲು ಪ್ರಯತ್ನ ಮಾಡಿದರು. ಟೆಸ್ಟ್ ಕೂಡ ಭಾಳ ಕಡಿಮೆ ಮಾಡಿದ್ದಾರೆ. ಈಗಲೂ ಕೂಡ ಟೆಸ್ಟ್ ಕಡಿಮೆ ಆಗ್ತಾ ಇದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಕವಾಗಿ ಈ ಬಾರಿ ಆಗಿದೆ. ಅವರ ಅಧಿಕೃತ ಸಂಖ್ಯೆನೇ 7,000 ಇದೆ. ಸತ್ಯ ಹೇಳಬೇಕಾದ್ರೆ ಅದರ 2 ಪಟ್ಟು ಡೆಂಗು ಇಂದ ಬಳಲ್ತಿರುವಂಥ ಪೇಷಂಟ್ಸ್ ಜಾಸ್ತಿ ಇದ್ದಾರೆ.
ಪ್ರೈವೇಟಲ್ಲಿ ಭಾಳ ಜನ ಇದ್ದಾರೆ, ಸಾವು ನೋವು ಆಗ್ತಾ ಇದೆ. ಸರ್ಕಾರದ ವ್ಯವಸ್ಥೆ ಇಷ್ಟು ಹದಗೆಟ್ಟಿದೆ, ಆರೋಗ್ಯ ಇಲಾಖೆ ಇಷ್ಟು ನಿದ್ರೆಗೆ ಜಾರಿದೆ. ಈ ಕಾರಣಕ್ಕಾಗಿ ಇವತ್ತು ಯಾವುದೇ ಕೆಲಸ ಆಗ್ತಾ ಇಲ್ಲ. ಕಾಮಗಾರಿ ಅರ್ಧಕ್ಕೆ ನಿಂತಿದೆ, ಅಲ್ಲೇ ನೀರು ನಿಂತಿದೆ, ಅಲ್ಲೇ ಸೊಳ್ಳೆಗಳು ಉತ್ಪತ್ತಿ ಆಗ್ತಾ ಇದ್ದಾವೆ. BWSSB ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ತುಂಬ ಪೈಪ್ಲೈನ್ ಸೋರಿಕೆ ಆಗ್ತಾ ಇದೆ, ಸೋರಿಕೆಯಾಗಿ ನೀರು ನಿಲ್ತಾ ಇದೆ, ಕಚರ ನಿಲ್ತಾ ಇದೆ. ಇದು ಯಾವುದನ್ನು ಕೂಡ ಗಮನಿಸುವಂಥ ಕೆಲಸವನ್ನು ಇಲ್ಲಿರುವಂಥ ಇಲಾಖೆಗಳಾಗಲಿ ಸರ್ಕಾರ ಆಗಲಿ ಮಾಡ್ತಾ ಇಲ್ಲ. ಸರ್ಕಾರದ ವ್ಯವಸ್ಥೆ ಇಷ್ಟು ಹದಗೆಟ್ಟಿದೆ.